ನೋಡಿ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿಲಿ ರೊಟ್ಟಿ ತಟ್ಟೋ ಕಾಂಪಿಟೇಷನ್ ನಡೀತಾ ಇದೆ. ಯಾರು ಬೇಗ ರೊಟ್ಟಿ ತಟ್ತಾರೆ ಅಂತ, ಯಾರು ಗೆಲ್ತಾರೆ ಅಂತ ಈಗ ಕ್ಯಾಮ್ರಾ ಯಾರ ಕಡೆ ಝೂಮ್ ಮಾಡ್ತೀನಿ, ಯಾರಿಗೆ ಅವ್ರು ಸಪೋರ್ಟ್ ಮಾಡ್ತೀರೋ ಕೂಕೋಬೇಕು, ಆಯ್ತಾ? ಈಗ ಜನ ಸಾಗರನ್ನೇ ಸೇರಿದೆಯಲ್ಲಪ್ಪ ಸಪೋರ್ಟ್ಗೆ. ಆಲ್ಮೋಸ್ಟ್ ಕ್ಲೋಸ್ ಇದಾರೆ, 50-50 ಇದಾರೆ. ಯಾರು ಗೆಲ್ತಾರೆ ನೋಡೋಣ. ಗೆದ್ದವರು ಸಂಜೆ ಫಿಶ್ ಫ್ರೈ ಕೊಡಿಸ್ತಾರಂತೆ. ಇವರು ಟೆಸ್ಟಿಂಗ್ ನೀವು ಆಡಿಯನ್ಸ್ ಕ್ವಾಲಿಟಿ ಟೆಸ್ಟ್. ಇವರು ರೈತನ ಮಗಳು, ಇವರು ಆಡುಗೋಡಿಯ ಕರ್ಣ ಅವರ ಹೆಂಡತಿ. ಯಾರು ವಿನ್ನು ಅಂತ ಹೇಳ್ತೀನಿ, ಒಂದ್ ನಿಮಿಷ. ಇದು ಕಾಂಪಿಟೇಟರ್ 1 ಸವಿತಾ, ನೋಡಿ ಈ ತರ ಬಂದಿದೆ ಶೇಪು. ಕಾಂಪಿಟೇಟರ್ 2 ಇದು ನೋಡಿ ಈ ತರ ಬಂದಿದೆ ಶೇಪು. ಯಾರು ವಿನ್ನು ಅಂತ ಹೇಳಿ ಆಡಿಯನ್ಸ್. ಇದೇ ಖುಷಿಗೆ ಸಂಜೆ ಫಿಶ್ ತವಾ ಫ್ರೈ. ಡಿಫ್ರೆಂಟ್ಸ್ ಈ ತರ ನಾವು ಫ್ಯಾಮಿಲಿ ಸೆಟ್ಸ್ದಾಗ ಕೇವಲ 96 ರೊಟ್ಟಿ ಹಾಕ್ತೀವಿ. ಜಾಸ್ತಿನೇ ಇದೇನು, 96 ರೊಟ್ಟಿ ಹಾಕೊಂಡು ಶಾರ್ಟೇಜ್ ಆಗುತ್ತೆ ಒಂದೊಂದ್ಸರಿ. ಅಂದ್ರೆ ನಾವು ಲೈಟ್ ಆಗಿ ತಿನ್ನೋದು, ಎಲ್ಲ ಡಯಟ್ ಅಲ್ಲಿ ಇರ್ತೀವಿ, ಮೇಂಟೈನ್ ಮಾಡ್ಕೊಂಡು. ರೈತನ ಹೆಂಡತಿ ರೊಟ್ಟಿ ಕುಟುಂಬಕ್ಕೆ ವಿದ್ಯಾರ್ಥಿ ಬುದ್ಧಿವಂತ. ಇವರು ಚೈನೀಸ್ ಚೆಫ್, ಇವ್ರು ಏನು ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ. ಸುಮ್ಮನೆ ಪೋಸ್ ಕೊಡ್ತಾರೆ. ಇವ್ರು ತೋರ್ಸೋಣ, ಅವ್ರಿಗೆ ಹೇಳೋಣ ಅವ್ರ ಬಗ್ಗೆ. ಇವ್ರು ರೊಟ್ಟಿ ಕೇಳೋರು, ಇವರು ಓನರ್ ಮನೆ. ನಮ್ಮ ಕನಸು ಫ್ಯಾಮಿಲಿಲಿ ಅನ್ನಪೂರ್ಣೇಶ್ವರಿ ಅಂತ ಇದ್ರೆ ಅದು ಇವರೇ. ನನ್ಗಿಲ್ಲ ಬಿಡು ಅನ್ನಪೂರ್ಣೇಶ್ವರಿ ಅಂತ ಹೇಳಿ ತುಂಬಾ ತಾಳ್ಮೆಯಿಂದ ಕಿಚನ್ ಡಿಪಾರ್ಟ್ಮೆಂಟ್ ನ ಮೇಂಟೈನ್ ಮಾಡ್ತಾರೆ. ಗಂಡನ್ಗೂ ತೊಡ್ತಾ ಇರ್ತಾರೆ. ಸುಮ್ನಾರು ಹೋಗಲಿ, ತೊಟ್ಟು ಕಳ್ಸರ ಹಂಗೆ. ಅಂದ್ರೆ ನಿಮ್ದು ಹಾಕಿದ್ರೆ ಜಾಸ್ತಿ TRP ಬರುತ್ತೆ, ವ್ಯೂಸ್. ಸುಮ್ಮನೆ ಆನ್ ಮಾಡುವಿಲ್ಲ, ಎಂತದ್ದು ಇಲ್ಲ ಅಲ್ಲಿ. ಸಿಂಗಲ್ ಅದ್ರಲ್ಲೂ ಹಿಂಗೆ ಸೆರಗು ಬಿಟ್ಕೊಂಡಿತ್ತಲ್ಲ.